ನಮಸ್ಕಾರ, ವೆಲ್ಕಮ್ ಟು ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ಸ್. ಡೈಲಿ ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸ್ ಮಾಡಿ ಅದರದ್ದು ವೀಡಿಯೋನ ಯೂಟ್ಯೂಬಲ್ಲಿ ಹಾಕ್ತೀವಿ. ನಾವು ಹಿಂದೂ ನ್ಯೂಸ್ ಪೇಪರಿಂದು ಹ್ಯಾಂಡ್ ರಿಟನ್ ನೋಟ್ಸ್ ಅವತ್ತಿನ ದಿನದ್ದು ಸಂಕ್ಷಿಪ್ತವಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಆಸ್ ವೆಲ್ ಆಸ್ ಕಾಪರೇಜ್ ಆ್ಯಪಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಪ್ರತಿದಿನ ಎಡಿಟೋರಿಯಲ್ ಬೇಸಿಸ್ ಮೇಲೆ ನಾವು ಒಂದು ಮೇನ್ಸ್ ಕ್ವಶನ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಅದಕ್ಕೆ ನೀವು ಆನ್ಸರ್ ಬರೆದು ಫ್ರೀ ಇವ್ಯಾಲ್ಯೂಯೇಟ್ ಮಾಡಿಸ್ಕೊಬೋದು. ನೀವು ನಿಮ್ಮ ಆನ್ಸರ್ ಸ್ಕ್ರಿಪ್ಟನ್ನು PDF ಫಾರ್ಮೆಟಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ನೀವು ಕಳಿಸ್ಕೊಡಿ. ಅದಾದಮೇಲೆ ಕನ್ನಡ ಇಂಗ್ಲೀಷ್ ಎರಡಕ್ಕೂ ಟ್ರಾನ್ಸ್ಲೇಟ್ ಆಗಿರುವಂತಹ ಕಂಪ್ಲೀಟ್ ಸಂಕ್ಷಿಪ್ತವಾಗಿ ಇಡೀ ವೀಕಲ್ಲಿ ನಡೆದಿರುವಂತಹ ಕರೆಂಟ್ ಅಫೇರ್ಸಿಂದು ಒಂದು ಮ್ಯಾಗ್ಝಿನನ್ನು ನಾವು ಎವ್ರಿ ಸಂಡೇ ನಿಮಗೆ ಮಾರ್ನಿಂಗ್ ಅಪ್ಡೇಟ್ ಮಾಡ್ತೀವಿ. ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಬೋದು. ದಟ್ ಈಸ್ ವೀಕ್ಲಿ ಕರೆಂಟ್ ಅಫೇರ್ಸಿಂದು ಒಂದು ಸ್ಮಾಲ್ ಮ್ಯಾಗ್ಝಿನ್. ದೆನ್ ಪ್ರತಿದಿನಕ್ಕೆ 3 MCQ ಅಂತ ಲೆಕ್ಕ ಹಿಡಿದ್ರೂ 6 ದಿನಕ್ಕೆ ನಮಗೆ 18 MCQs ಆಯಿತು. ಸಂಡೇ ಸಾಯಂಕಾಲ ಆ 18 MCQs ಬೇಸ್ಡ್ ಅಪಾನ್ ಕರೆಂಟ್ ಅಫೇರ್ಸ್ ನಾವು ಅದನ್ನು ಟೆಸ್ಟ್ ಕೊಡ್ತೀವಿ. ನೀವು ಅಷ್ಟನ್ನು ಮಾಡಿಕೊಂಡ್ರೆ ಕರೆಂಟ್ ಅಫೇರ್ಸಿಂದು ಮತ್ಯಾವುದು ವೆರಿ ಮಾಡೋವಂಥ ಅವಶ್ಯಕತೆ ಇಲ್ಲ, ಮತ್ಯಾವುದು ನೋಡೋವಂಥ ಅವಶ್ಯಕತೆ ಇಲ್ಲ. ವಿಲ್ ಬಿ ಕವರಿಂಗ್ ಎಂಡ್ ಟು ಎಂಡ್. ಥ್ಯಾಂಕ್ ಯು. ಕಾರ್ಪೊರೇಟ್ ಸ್ಟಡಿ ಸರ್ಕಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಫೆಬ್ರವರಿ 20 ಮತ್ತು ಫೆಬ್ರವರಿ 28, 2024ನ ಹಿಂದೂ ನ್ಯೂಸ್ ಪೇಪರ್ನ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಡಿಲೇ ಮಾಡೋದು ಬೇಡ. ಓಕೆ, ಏನೇನಿದೆ ಇವತ್ತು ನೋಡಿ. ಎಲೆಕ್ಷನ್ ಇರೋ ಸಂಬಂಧ ಅಂದರೆ ಲೋಕಸಭಾ ಎಲೆಕ್ಷನ್ ಇರೋ ಕಾರಣದಿಂದ ನ್ಯೂಸ್ ಪೇಪರ್ಲಿ ಇತ್ತೀಚೆಗೆ ಅಂತ ಏನು ಆರ್ಟಿಕಲ್ಸ್ ಎಲ್ಲ ಬರೀ ಪಾರ್ಟಿಗಳ ಬಗ್ಗೆ ಅವ್ರು ಇದನ್ನು ಮಾಡಿದ್ರು, ಅವ್ರು ಇದನ್ನು ಆಫರ್ ಮಾಡ್ತಾ ಇದ್ದಾರೆ, ಅವ್ರು ಅದನ್ನು ಮಾಡ್ತಾ ಇದ್ದಾರೆ, ಅವ್ರು ಗಠಬಂಧನ ಮಾಡ್ಕೊಂಡ್ರು, ಇದೇ ನ್ಯೂಸ್ಗಳೇ ಕಂಡು ಬಂದಿದೆ ಹೊರತು ಆದರೂ ಹೆಚ್ಚಂತ ಏನೋ ನ್ಯೂಸ್ ಇಲ್ಲ. ಏನು ಅಂದರೆ ನಮಗೆ UPSC ರಿಲೇಟೆಡ್ ಆಗಿರೋ ನ್ಯೂಸ್ ಅಂತಂದರೆ ಅದೇ ಏನು ಗಾಜಾ ಸ್ಟ್ರಿಪ್ಪಲ್ಲಿ ವಾರ್ ನಡೀತಾ ಇದೆ ಅದ್ರ ಬಗ್ಗೆನೇ ಕಂಟಿನ್ಯೂಷನ್ಸ್ ಇದೆ. ಇಲ್ಲ ಅಂತಂದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಇದ್ರ ಬಗ್ಗೆನೇ ಜಾಸ್ತಿ ಇದೆ. ಅದನ್ನು ಬಿಟ್ಟರೆ ಬೇರೆ ಏನೋ ಎಕಾನಮಿ ರಿಲೇಟೆಡ್ ನ್ಯೂಸ್ ಇದೇ ಜಾಸ್ತಿ ಕಂಡು ಬರ್ತಾ ಇರೋದು. ನೋಡ್ತಾ ಹೋಗೋಣ. ಇದು ನೋಡಿ, ನಮ್ಮ GS3ನ ಇಂಡಿಯನ್ ಎಕಾನಮಿಲಿ ಎಫೆಕ್ಟ್ಸ್ ಆಫ್ ಲಿಬರಲೈಸೇಷನ್ ಆನ್ ದ ಎಕಾನಮಿ ಅನ್ನೋ ಏನು ಟಾಪಿಕ್ ಇದೆಯಲ್ಲ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ರೆಡ್ ಸಿ ಬ್ಲೂಸ್ ಅನ್ನೋ ಒಂದು ಆರ್ಟಿಕಲ್ಲು. ಇದೇನು ಹೇಳುತ್ತೆ ಅಂತಂದರೆ ಜನವರಿಸ್ ಎಕ್ಸ್ಪೋರ್ಟ್ ನಂಬರ್ಸ್ ಸಜೆಸ್ಟ್ ಗ್ಲೋಬಲ್ ಶಿಪ್ಪಿಂಗ್ ವೂಸ್ ಎಟ್ ಟು ಹಿಟ್ ಓಮ್ ಅಂತ. ಅಂದರೆ ಗಾಜಾ ಸ್ಟ್ರಿಪ್ಪಲ್ಲಿ ಇದು ಏನು ಹೇಳ್ತಾ ಇದೆ, ಗಾಜಾ ಸ್ಟ್ರಿಪ್ಪಲ್ಲಂತೂ ಇದು ನಡೀತಿದೆ, ಹೌತೀಸ್ ರೆಬಲ್ನವರು ಇದನ್ನು ಮಾಡ್ತಾ ಇದ್ದಾರೆ. ಆದರೆ ಅದು ಗ್ಲೋಬಲಲ್ಲಿ ಟೆನ್ಷನ್ ಆಗಿದೆ ಹೊರತು ಅದಿನ್ನೂ ನಮ್ಮ ಇಂಡಿಯಾಗೆ ತಲುಪಿಲ್ಲ. ಅದು ಯಾವ ಬೇಸಿಸ್ ಮೇಲೆ ಇವರು ಹೇಳ್ತಾ ಇದ್ದಾರೆ ಅಂತಂದರೆ ಇಂಡಿಯಾಸ್ ಗೂಡ್ಸ್ ಎಕ್ಸ್ಪೋರ್ಟ್ಸ್ ಗ್ರೀವ್ 3.1% ಇನ್ ಜನವರಿ, ಡಿಕ್ಲೈನ್ ಇನ್ ಗೂಡ್ಸ್ ಟ್ರೇಡ್ ಡೆಫಿಸಿಟ್ ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಮುಖಾಂತರ ಅಲ್ಲಿಂದ ರೆಡ್ ಸಿ ಡಿಸ್ಟ್ರಪ್ಷನ್ಸ್ ಲಿಮಿಟೆಡ್ ಇಂಪ್ಯಾಕ್ಟ್, ಅಂದರೆ ಇದೆ ಅನ್ಸರ್ಟನಿಟೀಸ್ ಇದೆ, ಆದರೆ ನಮ್ಮಲ್ಲಿ ಇನ್ನೂ ಇಂಪ್ಯಾಕ್ಟ್ ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅವರು ಆ ನಿಟ್ಟಲ್ಲಿ ಇಂಡಿಯನ್ ಗೂಡ್ಸ್ ಎಕ್ಸ್ಪೋರ್ಟ್ ಓವರ್ ಬಗ್ಗೆ ಡೇಟಾ ಕೊಟ್ಟಿದ್ದಾರೆ. ಅದನ್ನು ನೀವೆಲ್ಲ ಬರ್ದಿದ್ದನ್ನು ಮಾಡ್ಕೊಳ್ಳಿ. ಅದಾದಮೇಲೆ ರೆಡ್ ಸಿ ಡಿಸ್ಟ್ರಪ್ಷನ್ಸ್ ಆ್ಯಂಡ್ ಇಂಪ್ಯಾಕ್ಟು ಕಮ್ಮಿ ಇದೆ ನಮ್ಮಲ್ಲಿ. ಸ್ವಲ್ಪ ಏನು ಇಂಜಿನಿಯರಿಂಗ್ ಗೂಡ್ಸ್ ಮತ್ತು ಜೆಮ್ಸ್ ಆ್ಯಂಡ್ ಜ್ಯುವೆಲರೀಸ್ ಇಂಥದ್ರಲ್ಲಿ ಸ್ವಲ್ಪ ಮೈಲ್ಡ್ ಕಂಟ್ರಾಕ್ಷನ್ ಕಂಡು ಬಂದಿದೆ ಹೊರತು ಅಂತ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನು ಗೂಡ್ಸ್ ಟ್ರೇಡ್ ಡೆಫಿಸಿಟ್ ಆ್ಯಂಡ್ ಇಂಪೋರ್ಟ್ಸ್ ಒಳಗಡೆ ಇಂಪೋರ್ಟ್ ಬಿಲ್ ಕಮ್ಮಿ ಆಗಿರೋದಕ್ಕೆ ಕಾರಣ ಏನು ಅಂತಂದರೆ ಇಂಪೋರ್ಟ್ಸ್ ಕಮ್ಮಿ ಆಗಿದೆ. ಇಂಪೋರ್ಟ್ಸ್ ಕಮ್ಮಿ ಆಗಿದೆ. ಅದು ಏನಕ್ಕೆ ಅಂತಂದರೆ ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗಿದೆ ಮತ್ತು ಅದು ಲೋ ಕನ್ಸಂಪ್ಷನ್ನ ತೋರಿಸ್ತಾ ಇದೆ. ನಮ್ಮವ್ರು ಕನ್ಸಂಪ್ಷನ್ ಮಾಡೋದು ಕಮ್ಮಿ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಔಟ್ಲುಕ್ ಆ್ಯಂಡ್ ಚಾಲೆಂಜಸ್ ಬಗ್ಗೆ ಹೇಳೋದಾದರೆ ಡಿಸೆಂಬರಿಂದ ಜನವರಿಗೇನೋ ಇಂಪ್ರೂವ್ ಆಗಿದೆ. ಅಂದರೆ ಡಿಸೆಂಬರಲ್ಲಿ ಏನಿತ್ತೋ ಅದರಿಂದ ಜನವರಿಯಲ್ಲಿ ಇಂಪ್ರೂವ್ ಆಗಿದೆ. ಆದರೆ ಕಳೆದ ವರ್ಷದ್ದು ಏನಿದೆಯಲ್ಲ ಆ ಒಂದು ಇದನ್ನ ಮ್ಯಾಚ್ ಮಾಡೋಕ್ಕೆ ಇನ್ನೂ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅದಾದಮೇಲೆ ಎಕ್ಸ್ಪೋರ್ಟ್ಸ್ ಆಫ್ ಸರ್ವಿಸಸ್ ಬಂದ್ಬಿಟ್ಟು ಎಕ್ಸ್ಪೋರ್ಟ್ಸ್ ಆಫ್ ಸರ್ವಿಸಸ್ಸು ಚೆನ್ನಾಗಿ ಆಗ್ತಾ ಇದೆ. ಬಟ್ ಆದರೆ ಇದನ್ನೇ ಸಸ್ಟೈನ್ ಮಾಡ್ಕೊತ ಹೋದರೆ ಇನ್ನೂ ತುಂಬ ಚೆನ್ನಾಗಿದಾಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅದನ್ನು ವಿತ್ ಡೇಟಾ ಹೇಳಿದ್ದಾರೆ. ಆ ಡೇಟಾನ ನಾನು ಇಲ್ಲಿ ಇರೋದನ್ನು ರಿಪ್ರೊಡ್ಯೂಸ್ ಮಾಡಿದ್ರೆ ನಿಮಗೇನು ಉಪಯೋಗ ಆಗಲ್ಲ ಅದು. ಸೊ ನೀವು ಇದನ್ನು ಮಾಡ್ತಿರಲ್ಲ ಅದರಲ್ಲಿ ಡೇಟಾನ ಬರೆದಿಟ್ಕೊಳ್ಳಿ. ಆಮೇಲೆ ಡೇಟಾ ಆ್ಯಕ್ಚುಲಾಗಿ ಏನಂತಂದರೆ ಅದು ಕ್ವಾರ್ಟರ್ಲಿ ಡಾಟಾ ಆಗಿರೋದ್ರಿಂದ ಅಷ್ಟೊಂದು ಇಂಪಾರ್ಟೆಂಟ್ ಆಗೋದಿಲ್ಲ ಅದು. ಅದಾದಮೇಲೆ ಅನ್ಸರ್ಟನಿಟೀಸ್ ಮತ್ತು ರಿಸ್ಕ್ ಏನಪ್ಪ ಅಂತಂದರೆ ವೀಕ್ ಮತ್ತು ಮಿಕ್ಸ್ಡ್ ಡಿಮ್ಯಾಂಡ್ ಸಿಗ್ನಲ್ಸ್ ಇರೋದ್ರಿಂದ, ಅಂದರೆ US ಅಲ್ಲಿ ಮತ್ತು ಜರ್ಮನಿಯಲ್ಲಿ ಇಂಥದ್ರಲ್ಲೆಲ್ಲ ಡಿಮ್ಯಾಂಡ್ಸ್ ಎಲ್ಲ ಕಮ್ಮಿ ಇರೋದ್ರಿಂದ ಅದು ನಮಗೆ ಅನ್ಸರ್ಟನಿಟಿ ಆಗೋ ಸಾಧ್ಯತೆ ಇದೆ. ಅದಾದಮೇಲೆ ಹೌದಿ ಡಿಸ್ಟ್ರಪ್ಷನ್ಸ್ ಅದು ಯಾವತ್ತಿದ್ರೂ ನಮಗೆ ಪ್ರಾಬ್ಲಮ್ಮೇ. ಯಾಕೆಂದರೆ ಡೆಲಿವರಿ ಟೈಮ್ ಇದಾಗ್ಬೋದು, ಶಿಪ್ಪಿಂಗ್ ರೇಟ್ಸ್ ಇನ್ಕ್ರೀಸ್ ಆಗ್ಬೋದು, ಆಪರೇಷನಲ್ ಕಾಸ್ಟ್ ಕೂಡ ಜಾಸ್ತಿ ಆಗ್ಬೋದು ಇದೆಲ್ಲ ಆಗ್ತಾ ಇರೋದ್ರಿಂದ. ಸೊ ಇದೆಲ್ಲ ಏನಾಗುತ್ತೆ ಅಂದರೆ ಡಿಮ್ಯಾಂಡ್ ಆ್ಯಂಡ್ ಕಾಂಪಿಟೇಟರ್ಸ್ ಮೇಲೆ ಇಂಪ್ಯಾಕ್ಟ್ ನೆಗೆಟಿವ್ ಆಗೇ ಆಗುತ್ತೆ. ಓಕೆ, ಇದು ಇಷ್ಟು ಈ ಆರ್ಟಿಕಲಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಆಥರು. ಇನ್ನು ಇದು ನೋಡಿ, ಇದು ನಮ್ಮ GS2ನ ಸೋಷಿಯಲ್ ಜಸ್ಟಿಸ್ ಎಜುಕೇಷನ್ ಅನ್ನೋ ಟಾಪಿಕಲ್ಲಿ ತುಂಬಾ ರಿಲೆವೆಂಟ್ ಆಗುತ್ತೆ. ನೀವು ಇತ್ತೀಚೆಗೆ ಕಂಡು ಬರ್ತಾ ಇರ್ಬೋದು. ನಾವು ಡೈಲಿ ಬೇಸಿಸ್ ಮೇಲೆ ಏನು ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡ್ತಿದ್ದೀವಲ್ಲ ಅದರಲ್ಲಿ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಬಗ್ಗೆ ಅಥವಾ ಸರ್ವಿಸ್ ಸೆಕ್ಟರ್ ಬಗ್ಗೆ, ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ತುಂಬಾ ಒಂದು ರೆಕರೆನ್ಸ್ ಬರ್ತಾ ಇದೆ. ನೀವು ಇದನ್ನೊಂದು ಪ್ಯಾಟರ್ನ್ನ ಫಾಲೋ ಮಾಡ್ತಾ ಹೋಗ್ಬೋದು. ಓಕೆ, ನೆಕ್ಸ್ಟ್ ಇದು ಏನು ಹೇಳ್ತಾ ಇದೆ ಆರ್ಟಿಕಲ್ ಅಂದರೆ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಆರ್ ಸ್ಟೀರಿಂಗ್ ಇನ್ ಸರ್ವಿಸ್ ಇಂಡಸ್ಟ್ರಿ. ಅಂದರೆ ಇದು ಒಟ್ಟಾರೆ ಏನು ಹೇಳ್ತಾ ಇದೆ ಆರ್ಟಿಕಲ್, ಇದು ಅಷ್ಟೊಂದು ಇದಿಲ್ಲ. ಬಟ್ ಆದರೆ ಇದರ ಕ್ರಕ್ಸ್ ಏನಪ್ಪ ಅಂತಂದರೆ ಇವಾಲ್ವಿಂಗ್ ರೋಲ್ ಆಫ್ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಇನ್ ಇಂಡಿಯಾಸ್ ಗ್ರೋಯಿಂಗ್ ಸರ್ವಿಸಸ್ ಸೆಕ್ಟರ್, ಪ್ರಪೋಸಿಂಗ್ ನೀಡ್ ಫಾರ್ ಜನರಿಕ್ ಸರ್ವಿಸ್ ಇಂಜಿನಿಯರಿಂಗ್ ಕೋರ್ಸ್, ಎಂಫಸಿಸ್ ದ ಟ್ರಾನ್ಸ್ಫರಬಿಲಿಟಿ ಆಫ್ ಇಂಜಿನಿಯರಿಂಗ್ ಸ್ಕಿಲ್ಸ್, ಕಾಲ್ಸ್ ಫಾರ್ ಕರಿಕ್ಯುಲಮ್ ಅಡಾಪ್ಟೇಷನ್ ಅಂಡ್ ಎನ್ವಿಷನ್ಸ್ ಇಂಡಿಯಾಸ್ ಲೀಡರ್ಶಿಪ್ ಇನ್ ಸರ್ವಿಸ್ ಇನೋವೇಷನ್. ಅವ್ರು ಏನು ಹೇಳಕ್ ಕೊಟ್ಟಿದ್ದಾರೆ ಅಂದರೆ ನಮ್ಮಲ್ಲಿ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಅಂತೂ ಜಾಸ್ತಿ ಆಗ್ತಾ ಇದ್ದಾರೆ. ಆದರೆ ಅವರಿಗೆ ಅವರ ಕೋರ್ ಸೆಕ್ಟರಲ್ಲಿ ಎಂಪ್ಲಾಯ್ಮೆಂಟ್ ಕಮ್ಮಿ ಆಗ್ತಾ ಇದೆ. ಸೊ ಹಂಗಾಗಿ ಎಲ್ಲರೂ ಏನು ಮಾಡ್ತಿದ್ದಾರೆ, ಸರ್ವಿಸ್ ಸೆಕ್ಟರ್ಗೆ ಜಾಯ್ನ್ ಆಗ್ತಾ ಇದ್ದಾರೆ.
ಸೊ ಈ ಬೆನ್ನಲ್ಲಿ ಏನು ಮಾಡಬೇಕು, ನಾವು ಒಂದು ಸರ್ವಿಸ್ ಇಂಜಿನಿಯರಿಂಗ್ ಅಂತಾನೆ ಒಂದು ಇದನ್ನ ತರಬೇಕು, ಕೋರ್ಸ್ನ ತರಬೇಕು ಅಂತ ಅಂದ್ಬಿಟ್ಟು ಆ ಥರ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಯಾಕೆ ಅಂತಂದ್ರೆ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಏನು ಸರ್ವಿಸ್ ಇದನ್ನ ಮಾಡ್ತಾ ಇದ್ದಾರೆ, ಸರ್ವಿಸ್ ಸೆಕ್ಟರ್ಗೆ ಹೋಗ್ತಾರಲ್ಲ, ಅವರ ಇಂಜಿನಿಯರಿಂಗ್ ನಾಲೆಡ್ಜ್ ಅಂದ್ರೆ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಆಗಿರ್ಬೋದು, ಕ್ರಿಟಿಕಲ್ ಥಿಂಕಿಂಗ್ ಆಗಿರ್ಬೋದು, ಇದನ್ನೆಲ್ಲ ಅವರು ಸರ್ವಿಸ್ ಸೆಕ್ಟರ್ಲಿ ಇದನ್ನ ಮಾಡ್ಬಿಟ್ಟು ಅಪ್ಲೈ ಮಾಡ್ಬಿಟ್ಟು ತುಂಬಾನೇ ಚೆನ್ನಾಗಿ ಇದನ್ನ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಈ ಥರದೊಂದು ಕೋರ್ಸೇ ತರಬೇಕು ಅಂತ ಅಂದ್ಬಿಟ್ಟು ಆ ಥರ ಹೇಳಿದ್ದಾರೆ. ಅದ್ರ ಜೊತೆಗೆ ನಾವು ಮತ್ತೆ ಸಾಫ್ಟ್ ಸ್ಕಿಲ್ಸ್ ಅಂತ ಏನು ಹೇಳ್ತೀವಿ, ಸಾಫ್ಟ್ ಸ್ಕಿಲ್, ಕಮ್ಯುನಿಕೇಶನ್ಸ್, ಈ ಥರದನ್ನ ನಾವು ಸ್ಕಿಲ್ನ ಗ್ರಾಜುಯೇಟ್ಸ್ಗೆ ಇದನ್ನ ಮಾಡ್ತಾ ಹೋಗಬೇಕು. ನಮ್ಮ ಇಂಡಿಯಾದಲ್ಲಿ ಒಂದು ಸರ್ವಿಸ್ ಇಂಡಸ್ಟ್ರಿನೇ ಆಗುತ್ತೆ ಅನ್ನೋ ಒಂದು ಈ ಆರ್ಟಿಕಲ್ ಅಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಆತರು. ಇದು ನಮಗೆ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳ್ಬೋದು ಇದನ್ನ. ಓಕೆ, ನೆಕ್ಸ್ಟ್ ಇದು ನೋಡಿ, GS3 ನ ಎನ್ವಿರಾನ್ಮೆಂಟ್ ಕನ್ಸರ್ವೇಷನ್ ಟಾಪಿಕ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವೈ ಆರ್ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ಸ್ ಎಸ್ಕಲೇಟಿಂಗ್ ಇನ್ ಕೇರಳದಲ್ಲಿ ಹ್ಯೂಮನ್ ವೈಲ್ಡ್ ಲೈಫ್ ಅಂದ್ರೆ ಎಲಿಫೆಂಟ್ಸ್, ನೀವು ಕೇಳಿರ್ಬೋದು, ತುಂಬಾನೇ ಇದಾಗ್ತಾ ಇದೆ ಅಂತ ಅಂದ್ಬಿಟ್ಟು. ಅದು ಯಾಕೆ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಆರ್ಟಿಕಲ್ ಇದನ್ನ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್, ಕಾಸಸ್ ಆಫ್ ಇನ್ಕ್ರೀಸ್ ಇನ್ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಬಂದ್ಬಿಟ್ಟು ಏನಕ್ಕೆ ಅಂದ್ರೆ ಇನ್ಕ್ರೀಸ್ ಕಲ್ಟಿವೇಶನ್ ಅರೌಂಡ್ ವೈಲ್ಡ್ ಲೈಫ್ ಹ್ಯಾಬಿಟೇಟ್ಸ್, ಅಂದ್ರೆ ಕ್ರಾಪ್ ರೊಟೇಷನ್ ಜಾಸ್ತಿ ಆಗ್ತಾ ಇರ್ಬೋದು, ಬೇರೆ ಬೇರೆ ತರದ್ದು ಇದು ಕಲ್ಟಿವೇಶನ್ಸ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅಂದ್ರೆ ಅದು ಎಲ್ಲಿ ವೈಲ್ಡ್ ಲೈಫ್ ಹ್ಯಾಬಿಟೇಟ್ ಸುತ್ತಮುತ್ತನೇ ಆಗ್ತಾ ಇರೋದ್ರಿಂದ ಇದು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಿದ್ರೆ. ಆಮೇಲೆ ಪಾಪ್ಯುಲೇಷನ್ ಗ್ರೋತ್ ಆಫ್ ಎಲಿಫೆಂಟ್ಸ್ ಅಂಡ್ ಟೈಗರ್ಸ್ ಮತ್ತೆ ಎಲಿಫೆಂಟ್ಸ್ ಪಾಪ್ಯುಲೇಷನ್ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ಕೂಡ ಕಾನ್ಫ್ಲಿಕ್ಟ್ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಹ್ಯಾಬಿಟೇಟ್ ಡಿಪ್ಲಿಷನ್ ಮತ್ತೆ ಫ್ರಾಗ್ಮೆಂಟೇಷನ್, ಇನ್ವೇಸಿವ್ ಸ್ಪೀಸೀಸ್, ಮೋನೋಕಲ್ಚರ್ ಅಫೆಕ್ಟಿಂಗ್ ಪ್ಲಾಂಟ್ ಡೈವರ್ಸಿಟಿ, ಇಂಥದ್ದೆಲ್ಲ ಜಾಸ್ತಿ ಆಗ್ತಾ ಇದೆ. ಈ ಸಂಬಂಧ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಜಾಸ್ತಿ ಆಗ್ತಾ ಇದೆ. ಇನ್ನು ಪ್ರಪೋಸ್ ಸೊಲ್ಯೂಷನ್ಸ್ ಅಂಡ್ ಚಾಲೆಂಜಸ್ ಏನಪ್ಪಾ ಅಂತಂದ್ರೆ, ಗೌರ್ಮೆಂಟ್ ಏನ್ ಮಾಡಬೇಕು, ಎಲಿಫೆಂಟ್ ಪ್ರೂಫ್ ಟ್ರೆಂಚಸ್ ಮತ್ತೆ ಸೋಲಾರ್ ಫೆನ್ಸಸ್ ಅನ್ನ ಇದನ್ನ ಮಾಡಬೇಕು, ಎಲಿಫೆಂಟ್ಸ್ ನ ಇದನ್ನ ಮಾಡೋಕ್ಕೋಸ್ಕರ, ಮಾನಿಟರ್ ಮಾಡೋಕ್ಕೋಸ್ಕರ. ಆಮೇಲೆ ಹ್ಯಾಂಗಿಂಗ್ ಪವರ್ ಫೆನ್ಸಸ್ ಮತ್ತೆ ಎಕೋ ರಿಸ್ಟೋರೇಷನ್ ಪಾಲಿಸಿನ ಗೌರ್ಮೆಂಟ್ ಎತ್ಕೊಂಡ್ ಬರಬೇಕು. ಡ್ರೋನ್ಸ್ ನ ಉಪಯೋಗಿಸ್ಬಿಟ್ಟು ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್ ನ ತರಬಹುದು ಗವರ್ಮೆಂಟ್. ಅದಾದ್ಮೇಲೆ ಇದನ್ನ ಕನೆಕ್ಷನ್ ಟು ಎಕೋ ಸೆನ್ಸಿಟಿವ್ ಝೋನ್ ನಾರ್ಮ್ ಹೆಂಗ್ ಮಾಡ್ಬೋದು ಅಂದ್ರೆ, ಎಕೋ ಸೆನ್ಸಿಟಿವ್ ಝೋನ್ ನಾರ್ಮ್ ಸಜೆಸ್ಟೆಡ್ ಆಸ್ ಅ ಸೊಲ್ಯೂಷನ್, ಅಂದ್ರೆ ಎಕೋ ಸೆನ್ಸಿಟಿವ್ ಝೋನ್ಸ್ ನ ಕ್ರಿಯೇಟ್ ಮಾಡಬೇಕು. ಹೆಂಗೆ ನಾವು ಎಕನಾಮಿಕ್ಸ್ ಇದನ್ನ ECZs ಅಂತ ಮಾಡ್ತೀವಲ್ಲ, ಹಾಗೆ ಎಕೋ ಸೆನ್ಸಿಟಿವ್ ಝೋನ್ಸ್ ಅಂತ ಕ್ರಿಯೇಟ್ ಮಾಡಬೇಕು. ಅದನ್ನ ಕೇರಳ ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನು ಅಂದ್ರೆ ಎಕ್ಸಂಪ್ಷನ್ ಫ್ರಮ್ ECZ ಡ್ಯೂ ಟು ಲ್ಯಾಂಡ್ ಸ್ಕೇರ್ಸಿಟಿ ಅಂಡ್ ಡೆನ್ಸ್ ಪಾಪ್ಯುಲೇಷನ್, ಇದೆಲ್ಲ ಇರೋದ್ರಿಂದ ಇದು ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಜಾಸ್ತಿ ಆಗ್ತಾ ಇದೆ. ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ಗೌರ್ಮೆಂಟು ಈ ತರ ಕೆಲವೊಂದೊಂದು ಸೊಲ್ಯೂಷನ್ಸ್ ಅಲ್ಲಿ ಅದನ್ನ ಯೋಚನೆ ಮಾಡ್ತಾ ಈ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ನ ಕಮ್ಮಿ ಮಾಡಬೇಕು ಅಂತ ಅಂದ್ಬಿಟ್ಟು ಆರ್ಟಿಕಲ್ ಹೇಳ್ತಾ ಇದೆ. ನೀವು ಅದನ್ನೆಲ್ಲ ನೋಡ್ತಾ ಹೋಗಿ. ಇನ್ನ ನೆಕ್ಸ್ಟ್ ಇದೆಲ್ಲ ಫ್ಯಾಕ್ಚುಯಲ್ ಇದೆ ನೋಡಿ. 100 years ago ಸತ್ಯೇಂದ್ರ ಬೋಸ್ ಚೇಂಜ್ ಫಿಸಿಕ್ಸ್ ಫಾರ್ ಎವರ್ ಅನ್ನೋ ಒಂದು ಆರ್ಟಿಕಲ್ ಇದೆ. ಇದರಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಇದು ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಸತ್ಯೇಂದ್ರನಾಥ್ ಬೋಸ್ ಅವ್ರ ಬಗ್ಗೆ ಕೇಳೋ ಸಾಧ್ಯತೆಗಳಿರುತ್ತೆ. ಯಾಕೆಂದ್ರೆ 100 years ಇದಾಗಿರೋದ್ರಿಂದ ಇದ್ರ ಬಗ್ಗೆ ಸಾಧ್ಯತೆ ಇದೆ. ಇನ್ನು ಫಿಸಿಕ್ಸ್ ಬಗ್ಗೆ ಕ್ವಶನ್ಸ್ ಬರೋಂತನೂ ಸಾಧ್ಯತೆಗಳಿದೆ. ನೀವು ಇದನ್ನ ಅವರ ಕಾಂಟ್ರಿಬ್ಯೂಷನ್ಸ್ ಏನು ಇದನ್ನೆಲ್ಲದನ್ನು ಇಂಪಾರ್ಟೆಂಟ್ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ, ನೀವು ಇದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳೋದು ಬೇಡ, ನಿಮಗೆ ನಮ್ಮ ಮ್ಯಾಗಝಿನ್ ಅಲ್ಲಿ ಅದು ಎಲ್ಲ ಸಿಗುತ್ತೆ. ಅದಾದ್ಮೇಲೆ ಯೂಸ್ ಡಿಕ್ಷನರಿ ಮೀನಿಂಗ್ ಆಫ್ ಫಾರೆಸ್ಟ್, ಸುಪ್ರೀಂ ಕೋರ್ಟ್ ಟೆಲ್ ಸೆಂಟರ್ ಅನ್ನೋ ಒಂದು ಆರ್ಟಿಕಲ್ ಇತ್ತು. ಅಂದ್ರೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದ್ರೆ, ಈಗ ಸದ್ಯಕ್ಕೆ ಫಾರೆಸ್ಟ್ ಅಂತ ಅಂದ್ರೆ ಏನಂದ್ರೆ ಅದಕ್ಕೆ ಆದಂತ ಒಂದು ಡೆಫಿನೇಷನ್ ಇದನ್ನ ಮಾಡಿದ್ದಾರೆ. ಆದ್ರೆ ಅದಕ್ಕೆ ತಕ್ಕಂತೆ ಯಾವ ರಾಜ್ಯಗಳು ಇನ್ನೂ ರೆಕಾರ್ಡ್ಸ್ನ ಇನ್ನೂ ಅಪ್ಡೇಟ್ ಮಾಡೋದ್ರಲ್ಲೇ ಇದ್ದಾರೆ. ಅದಕ್ಕೆ ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ, ಈಗ ಸದ್ಯಕ್ಕೆ ಎಲ್ಲಾ ರಾಜ್ಯಗಳು ಅದರದ್ದು ಅಪ್ಡೇಟೆಡ್ ಇದನ್ನ ಕೊಡೋ ತನಕ, ನಂಬರ್ಸ್ ಕೊಡೋ ತನಕ ನೀವು ಒಂದು ಡಿಕ್ಷನರಿ ಮೀನಿಂಗ್ಗೆ ಇದನ್ನ ಮಾಡ್ಬಿಟ್ಟು ಅದಕ್ಕೆ ಅದರದೇ ಆದ ಒಂದು ಇದನ್ನ ಮಾಡಿ ಅಂತ ಅಂದ್ಬಿಟ್ಟು ಆ ಥರ ಆರ್ಟಿಕಲ್ ಅಲ್ಲಿ ನ್ಯೂಸ್ ಹೇಳ್ತಾ ಇದೆ. ಓಕೆ, ಇದಿಷ್ಟು ಹೇಳ್ತಾ ಇವತ್ತಿನ ನಮ್ಮ ಪ್ರಾಕ್ಟೀಸ್ ಕ್ವಶನ್ಗೆ ಬರೋಣ. ಇವತ್ತಿನ ನಮ್ಮ ಪ್ರಾಕ್ಟೀಸ್ ಕ್ವಶನ್ ಏನು ಹೇಳ್ತಾ ಇದೆ ಅಂತಂದ್ರೆ, ಹೌ ಕ್ಯಾನ್ ದ ಇಂಟ್ರೊಡಕ್ಷನ್ ಆಫ್ ಸರ್ವಿಸ್ ಇಂಜಿನಿಯರಿಂಗ್ ಕೋರ್ಸ್ ಬ್ರಿಡ್ಜ್ ದ ಸ್ಕಿಲ್ಸ್ ಗ್ಯಾಪ್ಸ್ ಅಂಡ್ ಫೋಸ್ಟರ್ ಇನ್ಕ್ಲೂಸಿವ್ ಎಕನಾಮಿಕ್ ಗ್ರೋತ್ ಇನ್ ಇಂಡಿಯಾ ಅನ್ನೋ ಒಂದು ಕ್ವಶನ್. ಸರ್ವಿಸ್ ಇಂಜಿನಿಯರಿಂಗ್ ಕೋರ್ಸ್ನ ಪರಿಚಯವು ಕೌಶಲ್ಯದ ಅಂತರವನ್ನು ಹೇಗೆ ತಗ್ಗಿಸುತ್ತದೆ ಮತ್ತು ಭಾರತದಲ್ಲಿ ಅಂತರ್ಗತ ಆರ್ಥಿಕ ಬೆಳವಣಿಗೆಯನ್ನು ಹೇಗೆ ಉತ್ತೇಜಿಸುತ್ತದೆ ಅನ್ನೋ ಒಂದು ಕ್ವಶನ್. 10 marksಗೆ ಇದನ್ನೆಲ್ಲರೂ ಬರೆದು ಆನ್ಸರ್ಸ್ನ ಇವ್ಯಾಲ್ಯೂಯೇಟ್ ಮಾಡ್ಕೊಳ್ರಿ. ಓಕೆ, ಇದಿಷ್ಟು ಹೇಳ್ತಾ ಇವತ್ತಿನ ಸೆಷನ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು. ಮತ್ತೆ ನಾಳೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್.